ನಮಸ್ಕಾರ ಸ್ನೇಹಿತರೆ, ವಿಶ್ವಚೇತನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ PDO ಕನ್ನಡ ಭಾಷಾ ಪರೀಕ್ಷೆ ಅದರ ಬಗ್ಗೆ ಸ್ವಲ್ಪ ಕೆಲವು ಅಭ್ಯರ್ಥಿಗಳಿಗೆ ಗೊಂದಲ ಇದೆ. ಅದು ಮತ್ತು KPTCL ಒಂದು ವಿಶೇಷ ಮಾಹಿತಿ ಕೊಡ್ತಾ ಇದ್ದೀನಿ. ಇಲ್ಲಿ ಸಿಂಧುತ್ವ ಕುರಿತಾಗಿ ಮತ್ತು ಎಷ್ಟೋ ಹುಡುಗರು ಇಲ್ಲಿ ನೋಡಿ ನೌಕರಿ ಸಿಗ್ತಾ ಇಲ್ಲ ಅಂತೇಳಿ ಆಳ್ತಾ ಇದ್ದಾರೆ. ಒಂದು ಪವರ್ ಮ್ಯಾನ್ ಆದರೂ ಹುದ್ದೆ ಸಿಕ್ಕರೆ ಸಾಕಪ್ಪ, ಪ್ಯೂನ್ ಹುದ್ದೆ ಸಿಕ್ಕರೆ ಸಾಕು ಅನ್ನುವಂಥದ್ದು ಇದ್ದಾರೆ. ಕೆಲವರು ಇಲ್ಲಿ AE ಹುದ್ದೆಗಳು ಬಂದರೂ ಕೂಡ ಜಾಯಿನ್ ಆಗ್ತಾ ಇಲ್ಲ, ಅವ್ರಿಗೆ ಜಾಯಿನ್ ಆಗಕ್ಕೆ ಅವಕಾಶ ಆಗ್ತಾ ಇಲ್ಲ. ಆ ಒಂದು ವಿಶೇಷ ಮಾಹಿತಿ ಇದೆ, ನಿಮ್ಗೆ ಬಹಳ ಜನರಲ್ ನಾಲೆಜ್ ಸಿಗುತ್ತೆ. ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಸ್ನೇಹಿತರೆ, 2021-22 ನೋಟಿಫಿಕೇಶನ್ ಆಗಿತ್ತು. KPTCL AE ಆಗಿತ್ತು, ಜರ್ನಲಿಸ್ಟ್ ಹಲವಾರು ಹುದ್ದೆಗಳು ಆಗಿತ್ತು, ನಿಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಏನಾಗಿದೆ, ಒಂದು ವಿಶೇಷ ಮಾಹಿತಿ ಏನಪ್ಪಾ ಅಂದರೆ, ಆಯ್ಕೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಕೆಲ ಅಭ್ಯರ್ಥಿಗಳ ಪೊಲೀಸ್ ಪೂರ್ವ ಚರಿತ್ರ ವರದಿ, ಜಾತಿ ಮೀಸಲಾತಿ, ಸಿಂಧುತ್ವ ಪ್ರಮಾಣ ಪತ್ರ, ಅಂಕಪಟ್ಟಿ ಮತ್ತು ಪದವಿ ಡಿಪ್ಲೊಮಾ ಪ್ರಮಾಣ ಪತ್ರ ನೈಜತೆ, ಇತರ ಸಮತಳ ಮೀಸಲಾತಿ ಪ್ರಮಾಣ ಪತ್ರಗಳ ನೈಜತೆ ಸಕ್ಷಮ ಪ್ರಾಧಿಕಾರ ಈವರೆಗೂ ಸ್ವೀಕೃತಗೊಂಡಿರುವುದಿಲ್ಲ. ಅಂದರೆ ಇದರ ಅರ್ಥ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಕಾಸ್ಟ್ ಸರ್ಟಿಫಿಕೇಟ್ ಏನೋ ಒಂದು ಮಾರ್ಕ್ಸ್ ಕಾರ್ಡ್ ಏನೋ ಕೊಟ್ಟಿರ್ತೀರಲ್ಲ, ಅದರ ನೈಜತೆಯನ್ನು ಪರೀಕ್ಷೆ ಮಾಡ್ತಾರೆ. ನೀವು ಕಾಸ್ಟ್ ಸರ್ಟಿಫಿಕೇಟ್ ಕೊಡೋದನ್ನ ಸಿಂಧುತ್ವ ಅಂತ ಚೆಕ್ ಮಾಡ್ತಾರೆ. ನೀವು ಇದೇ ಕೆಟಗರಿಯವರು ನಿಮ್ಮ ಮನೆಗೆ ಬಂದು ತಹಶೀಲ್ದಾರ್ ಆಫೀಸ್ ಅದು ಇದು ಎಲ್ಲ ರೌಂಡ್ ಹಾಕಿ ನಿಮ್ಮದು ಕನ್ಫರ್ಮ್ ಮಾಡ್ಕೊತಾರೆ. ಅದು ಏನಾಗಿದೆ, ಕೆಲವೊಬ್ಬರದು ಇನ್ನೂ ಸಿಂಧುತ್ವ ಸರ್ಟಿಫಿಕೇಟು ಪ್ರೊವೈಡ್ ಮಾಡಿಲ್ಲ. ಕೆಲವೊಬ್ಬರು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ, ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಕಾರಣಾಂತರಗಳಿಂದ ಹಾಜರಿಯಾಗಿಲ್ಲ. ಸೊ ಅಂದರೆ ಕೌನ್ಸಿಲಿಂಗ್ಗೆ ಹೋಗಿಲ್ಲ ಅವರು, ಏನು ಕೌನ್ಸಿಲಿಂಗ್ ಕರೆದಿರ್ತಾರೆ ಅಲ್ಲೇ ಹೋಗಿಲ್ಲ ಅವರು. ಅದೇನು ಆಯ್ಕೆ ಅದು 1:3 ಅಥವಾ 2 ಏನು ಆಯ್ಕೆ ಆಗಿದ್ರಲ್ಲ ನೀವು, ಅಲ್ಲಿ ಕೌನ್ಸಿಲಿಂಗ್ ಹೋಗಿಲ್ಲ ಅವರು. ಮುಂದುವರೆದು ನೇಮಕಾತಿ ಆದೇಶ ಪಡ್ಕೊಂಡಿದ್ದಾರೆ. ಕೆಲವರು ಪಡ್ಕೊಂಡ ಮೇಲೆ ಜಾಯಿನ್ ಆಗಿಲ್ಲ. ನನ್ನ ಅಂದಾಜಲ್ಲಿ ಇವರು ಏನಾಗಿರ್ಬಹುದು, ಬಹುಶಃ ಬೇರೆ ಜಾಬ್ ಏನೋ ಇದಕ್ಕಿಂತ ಉತ್ತಮವಾದ ಜಾಬ್ ಸಿಕ್ಕಿರಬಹುದು, ಅಥವಾ ಸಮಥಿಂಗ್ ಏನೋ ಎಲ್ಸ್ ಆಗಿರಬಹುದು. ಅವ್ರಿಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲದೆ ಇರಬಹುದು, ಏನೋ ಇರಬಹುದು. ಆದರೂ ಅವ್ರು ಜಾಯಿನ್ ಆಗಿಲ್ಲ. ಆದೇಶ ಪ್ರತಿ ಏನು ಸಿಂಧುತ್ವ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಎಲ್ಲ ಆಗಿದೆ, ಮೆಡಿಕಲ್ ಚೆಕಪ್ ಆಗಿದೆ, ಎಲ್ಲ ಆಗಿದೆ, ಆದೇಶ ಪ್ರತಿನೂ ಬಂದಿದೆ. ಬಟ್ ಸ್ಟಿಲ್ ಅವರು ಜಾಯಿನ್ ಆಗಿಲ್ಲ. ಅಂಥವ್ರನ್ನ ನೇರವಾಗಿ ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಹೇಳಿದ್ದಾರೆ ಲಾಸ್ಟಲ್ಲಿ, ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ ನಿಮಗೆ. PDF ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಯಾರ್ಯಾರು ಈ ಒಂದು ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿದ್ದೀವಿ ಕೆಲವೊಬ್ಬರನ್ನ ಇಲ್ಲಿ ನೋಡಿ. ಈ ಮೇಲೆ ತಿಳಿಸಿರುವ ಪಟ್ಟಿಯಲ್ಲಿ ಪೈಕಿ ನೈಜ ಅಥವಾ ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಅಂತ ಕರೀತಾರೆ. ಇಲ್ಲಿ ನನಗೆ ಒಂದು ವಿಶೇಷ, ಕೆಲವೊಬ್ರು ಇಲ್ಲಿ ಜನರಲ್ GM ಜನರಲ್ ಅಂತ ಕೊಟ್ಟಿರ್ತಾರಲ್ಲ, ಇವ್ರಿಗೆ ಇಲ್ಲಿ ನೋಡಿ ವಿಶೇಷವಾಗಿ ಕೆಲವೊಬ್ರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ನೈಜತೆ ಸಿಂಧುತ್ವ ಸ್ವೀಕೃತಗೊಳ್ಳದ ಅಭ್ಯರ್ಥಿಗಳು, ಇಲ್ಲಿ ಜನರಲ್ ಮೆರಿಟ್ GM ಜನರಲ್ ಇದೆ. ಇವ್ರಿಗೆ ಇಲ್ಲಿ ನೈಜತೆ ಸಿಂಧುತ್ವ ಪರೀಕ್ಷೆ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತಪ್ಪ. ಸಿಂಧುತ್ವ ಅಂದ್ರೆ ನಿಮ್ದು ಕಾಸ್ಟ್ ಯಾವುದು ಅಂತ ಕಂಡಿಡ್ಬೇಕು. ನೀವು ಮಾಡ್ತಾ ಇರೋದೇ GM ಅಲ್ಲಿ, ಅದು ಜನರಲ್ ಇದೆ. ಮತ್ತು ನಿಮ್ದು ಯಾವ ಕೆಟಗರಿ ಅಂತ ತೊಗೊಂಡಾದ್ರು ಏನು ಮಾಡ್ತಾರೆ ನೀವು ಗೌರ್ಮೆಂಟ್? ನಮ್ಗೆ ಇದೊಂದು ವಿಚಿತ್ರ ಅನಿಸುತ್ತಿದೆ ಆ್ಯಕ್ಚುಲಿ. ನೀವು ಇಲ್ಲಿ 2A ರೂರಲ್, ಓಕೆ, 2A ಕನ್ನಡ ಮೀಡಿಯಮ್ಗೆ ಜನರಲ್ ಮೆರಿಟ್ ರೂರಲ್ ಸರ್ಟಿಫಿಕೇಟ್ ಎನ್ಕ್ವೈರಿ ಮಾಡ್ಕೋಬೋದು. ಅದಕ್ಕೆ ಸಿಂಧುತ್ವ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತಪ್ಪ. ಸೊ ಹೀಗೆ ಇದೊಂದು ಡೈರೆಕ್ಟಾಗಿ ಇಲ್ಲಿ ಏನು ಹೇಳಿದ್ದಾರೆ, ಒಂದು 10 ದಿನ ಟೈಮ್ ಕೊಟ್ಟಿದ್ದಾರೆ ನೋಡ್ರಿ ನಿಮ್ಗೆ. ಇಲ್ಲಿ 10 ದಿನಗಳ ಒಳಗಾಗಿ 28ನೇ ತಾರೀಕಿಂದ, ಐ ಥಿಂಕ್ ಇದು ಯಾವಾಗ ಈ ನೋಟಿಫಿಕೇಶನ್ ಆಗಿದೆಯಲ್ಲ, 28 ನವೆಂಬರಿಂದ 10 ದಿನದೊಳಗಾಗಿ ನೀವು ಹೋಗಿ ರಿಪೋರ್ಟ್ ಸಲ್ಲಿಸಬೇಕು. ಅಂದರೆ ಯಾರ್ಯಾರು ಸಿಂಧುತ್ವ ಮಾಡ್ಕೊಂಡಿಲ್ಲಲ್ಲ, ಬೇಗನೆ ಸಿಂಧುತ್ವ ಮಾಡ್ಕೊಂಡು ಹೋಗಿ ಅವ್ರ ಕಾರ್ಯಾಲಯಕ್ಕೆ ಹಾಜರಿ ಆಗಬೇಕು. ಮತ್ತು ಯಾರೇ ಕೌನ್ಸಿಲಿಂಗ್ ಹಾಜರಿ ಆಗೋಕ್ಕಾಗಿಲ್ಲ, ಆ ಕೌನ್ಸಿಲಿಂಗ್ ಹಾಜರಿ ಆಗಕ್ಕೆ ಒಂದು ವ್ಯಾಲಿಡ್ ರೀಸನ್ ಇರಬೇಕು. ಅಂದರೆ ಒಂದು ಮೆಡಿಕಲ್ ಏನೋ ನಿಮಗೆ ಎಮರ್ಜೆನ್ಸಿ ಇತ್ತು, ತೀರ್ಕೊಂಡಿದ್ದು, ಇಂಥವು ಏನಾದರೂ ಇದ್ದರೆ ಅವ್ರು ಎಕ್ಸ್ಕ್ಯೂಸ್ ಕೊಡಬಹುದು ನಿಮಗೆ. ಆದರೆ ಆದೇಶ ಪ್ರತಿ ತೊಗೊಂಡು ನೀವು ಏನು ಜಾಯಿನ್ ಆಗಿಲ್ಲಲ್ಲ, ಡೈರೆಕ್ಟಾಗಿ ಅವ್ರು ರಿಜೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ದಾರೆ. ಇಲ್ಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ಇನ್ನು ಅವರಿಗೆ ಅವಕಾಶ ಕೊಡೋದಿಲ್ಲ. ಕೆಲವು ಅಭ್ಯರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆ ಕಾರಣಾಂತರಗಳ ಗೈರುಹಾಜರಾಗಿರುತ್ತೆ, ಅಂಥವ್ರಿಗೆ ಹಲವಾರು ಅವಕಾಶ ಕಲ್ಪಿಸಿದ್ರು ಸಹ ಕೌನ್ಸಿಲಿಂಗ್ ಗೈರುಹಾಜರಾಗಿದ್ದು ಇವರುಗಳಿಗೆ ಈವರೆಗೂ ನೇಮಕಾತಿ ಆದೇಶ ಜಾರಿಗೊಳಿಸಿರುವುದಿಲ್ಲ. ಅವರಿಗೆ ನೇಮಕಾತಿ ಆದೇಶ ಕೊಟ್ಟಿಲ್ಲ. ಅವರಿಗೆ ಕೌನ್ಸಿಲಿಂಗ್ ಹಾಜರಿ ಆಗಿಲ್ಲದವ್ರಿಗೆ ಅವ್ರಿಗೇನು ಮಾಡ್ತಾ ಇದ್ದಾರೆ, ಒಂದು ಅವಕಾಶ ಕೊಡ್ತಾ ಇದ್ದಾರೆ. 10 ದಿನದೊಳಗೆ ನಿಮ್ದೇನೋ ಅಲ್ಲಿ ಸಮಸ್ಯೆ ಹೇಳ್ಕೋಬೇಕು ನೀವು. ಆದರೆ ಆದೇಶ ಪ್ರತಿ ತೊಗೊಂಡವ್ರಿಗೆ ಏನು ಮಾಡಿದರೆ, ನೇಮಕಾತಿ ಮೇಲಿನ ಹಕ್ಕನ್ನು ಕಳೆದುಕೊಂಡಿರ್ತಾರೆ, ಅವರನ್ನು ಡೈರೆಕ್ಟಾಗಿ ಹೊರಗಡೆ ಹಾಕಿರ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಒಂದು ಪ್ರೊಸೀಜರ್ ಬಗ್ಗೆ ಸಂಪೂರ್ಣ ಒಂದು ವಿಡಿಯೋ ಮಾಡಿದ್ದೀನಿ. ಆಮೇಲೆ ಯಾಕೆ ಸಿಂಧುತ್ವ ಕೆಲವೊಂದಿಟ್ಟು ಫೇಲ್ ಆಗ್ತಾ ಇದೆ ಅಂದರೆ, ಕೆಲವೊಬ್ಬರಿಗೆ ನೋಡಿ 2A ಕೆಟಗರಿದು ನೌಕರಿ ಸಲುವಾಗಿ ಅಂತ ಕೊಟ್ಟಿರೋದಿಲ್ಲ, ಎಜುಕೇಷನ್ ಸಲುವಾಗಿ ಅಂತ ಕೊಟ್ಟಿರ್ತಾರೆ. ನೀವು ಅದನ್ನು ನೌಕರಿ ಸಲುವಾಗಿ ಅಂತ ಹಾಕಿರ್ತಾರೆ. ಕೆಲವೊಬ್ರಿಗೆ ಹೆಂಗೆ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ, ಅಂಥವ್ರು ರಿಜೆಕ್ಟ್ ಆಗ್ತವೆ. ಆಮೇಲೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಕೆಲವೊಬ್ರು ಏನು ಮಾಡಿರ್ತಾರೆ, ಡೇಟ್ ಚೇಂಜ್ ಇರೋದಂತೂ ನಿಮ್ಮದು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಅವರು ಆಲ್ಮೋಸ್ಟ್ ರಿಜೆಕ್ಟ್ ಮಾಡಿರ್ತಾರೆ ನಿಮ್ಮನ್ನು. ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಒಂದು ನಮಗೆ ವಿಚಿತ್ರ ಏನು ಅನಿಸ್ತಾ ಇದೆ ಅಂದರೆ, ಕೆಲವೊಬ್ರು ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಅವರು ಬೇರೆ ಯಾವುದೋ ಹುದ್ದೆ ಆಗಿರಬಹುದು. ಆದರೆ ಪಾಪ ಕೆಲವೊಬ್ರಿಗೆ ಏನಾಗ್ತಾ ಇದೆ, ಒಂದು ಪವರ್ ಮ್ಯಾನ್ ಹುದ್ದೆ ಸಿಕ್ಕರೆ ಸಾಕು ಅನ್ನೋಂತಕ್ಕಿದ್ದಾಗ ಈ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅಭ್ಯರ್ಥಿಗಳು ಯಾಕೆ ಜಾಯಿನ್ ಆಗ್ತಾ ಇಲ್ಲ, ನಮಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಸ್ನೇಹಿತರೆ. ಆಮೇಲೆ ಇನ್ನು
ಈ PDO ಹುದ್ದೆಗಳಿಗೆ ಕನ್ನಡ ಭಾಷಾ ಪರೀಕ್ಷೆ ಏನು ಇದೆಯಲ್ಲ, ಕೆಲವೊಬ್ರು ಈಗಾಗಲೇ KPSC ಅಂಡರಲ್ಲಿ ನಾವು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಪರೀಕ್ಷೆಯನ್ನ. ಮತ್ತೆ ನಾವು PDO ಎಕ್ಸಾಮ್ಗೆ, ಇದು ನಾನ್ ಹೈದರಾಬಾದ್ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ 150 ಹುದ್ದೆಗಳಿಗೆ ನಾವು ಕನ್ನಡ ಭಾಷಾ ಪರೀಕ್ಷೆನ ಬರೀಬೇಕಂದ್ರೆ ನೀವು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈಗಾಗಲೇ ನೀವು KE ಅಂಡರ್ ಅಲ್ಲ, KPSC ಅಂಡರಲ್ಲೇ ಇಲ್ಲಿ ಏನು ಮಾಡಿರಬೇಕು, 29/11/2022 ಹಾಗೂ ನಂತರದ ನಡೆಸಲಾದ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಿ ನೀವು ಸರ್ಟಿಫಿಕೇಟ್ ಪಡ್ಕೊಂಡಿದ್ದೀರಿ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ. ಅಂಥವ್ರು ಈ PDO ಎಕ್ಸಾಮ್ ಏನು 2024 ಡಿಸೆಂಬರಲ್ಲಿ ನಡೀತಾ ಇದೆಯಲ್ಲ, ಅವ್ರಿಗೆ ಕನ್ನಡ ಭಾಷಾ ಪರೀಕ್ಷೆ ಇದೇನು ಕಂಪಲ್ಸರಿ ಕನ್ನಡ ಇರುತ್ತಲ್ಲ, ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ ಅಂಥೇಳಿ ಹೇಳ್ತಾ, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನೋ ಡೀಟೇಲ್ಸ್ ಬೇಕಾಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಓಕೆ, ಆಲ್ ದಿ ಬೆಸ್ಟ್.